ವಾಸ್ತುಶಿಲ್ಪದ ಲೋಕದಲ್ಲಿ ಹೊಸ ನಾಂದಿಯನ್ನು ಹಾಡಿದ ಹೊಯ್ಸಳರ ಹಲವು ದೇವಸ್ಥಾನಗಳು ನಾಡಿನಲ್ಲಿವೆ. ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಹಿರೇನಲ್ಲೂರಿನ ಪ್ರಶಾಂತವಾದ ಭೂದೃಶ್ಯಗಳ ನಡುವೆಯೂ ಕೂಡ ಒಂದು ದೇವಸ್ಥಾನವಿದೆ. ಈ ದೇವಸ್ಥಾನವು ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ವಾಸ್ತುಶಿಲ್ಪದ ಅದ್ಭುತಗಳಿಗೆ ಸಾಕ್ಷಿಯಾಗಿದೆ. ಇತಿಹಾಸದ ಪುಟದಲ್ಲಿ ಹಿರೇನಲ್ಲೂರು ಪ್ರಮುಖ ಪಟ್ಟಣವಾಗಿತ್ತು. ಅಸಂಧಿ ಗಂಗರು ಹಾಗೂ ಹೊಯ್ಸಳರ ಕಾಲದಲ್ಲಿ ಪ್ರಮುಖವಾಗಿ ಗುರುತಿಸಿಕೊಂಡಿದ್ದ ಈ ಪಟ್ಟಣ ನಂತರ ಕಾಲದಲ್ಲಿ ನೇಪಥ್ಯಕ್ಕೆ ಸರಿದಿತು. ಇಲ್ಲಿನ 1208ರ ಶಾಸನದಲ್ಲಿ ನಲ್ಲೂರು ಎಂದು ಉಲ್ಲೇಖಿಸಿದೆ. 1243ರ ಶಾಸನದಲ್ಲಿ ಶ್ರೀ ಕೇಶವಪುರ ಎಂದು ಕರೆದುದರ ಬಗ್ಗೆಯೂ ಉಲ್ಲೇಖವಿದೆ. ಭಗವಾನ್ ಶಿವನಿಗೆ ಸಮರ್ಪಿತವಾದ ಹಿರೇನಲ್ಲೂರಿನ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನವು ತನ್ನ ಸೊಗಸಾದ ಕೆತ್ತನೆಗಳು, ಆಧ್ಯಾತ್ಮಿಕ ವಾತಾವರಣ ಮತ್ತು ರಮಣೀಯ ಪರಿಸರದಿಂದ ಭಕ್ತರು ಮತ್ತು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಹೊಯ್ಸಳರ ವಾಸ್ತುಶಿಲ್ಪದ ಪ್ರಮುಖ ಅಂಶಗಳು ಹಿರೇನಲ್ಲೂರಿನ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಲ್ಲಿಯೂ ಕೂಡ ಕಾಣಸಿಗುತ್ತವೆ. ಅವುಗಳಾವುವೆಂದರೆ ದೇವಸ್ಥಾನದ ಬಾಹ್ಯ ರೂಪ ಮತ್ತು ತಲವಿನ್ಯಾಸ, ಗೋಡೆಯ ರಚನೆ ಮತ್ತು ಅದರ ಮೇಲಿನ ಅಲಂಕಾರಗಳು, ಶಿಖರ ರಚನಾ ವಿಧಾನ ಹಾಗೂ ಕಂಬಗಳ ಅಲಂಕರಣಾ ವಿಧಾನ. ಶತಶತಮಾನಗಳ ಇತಿಹಾಸ ಹೊಂದಿರುವ ಹಿರೇನಲ್ಲೂರಿನ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನವನ್ನು ಹೊಯ್ಸಳರ ದೊರೆ 2ನೇ ವೀರಬಲ್ಲಾಳನ ಕಾಲದಲ್ಲಿ ಸುಮಾರು 12ನೇ ಶತಮಾನದಲ್ಲಿ ನಿರ್ಮಾಣ ಮಾಡಲಾಗಿದೆ ಎಂದು ನಂಬಲಾಗಿದೆ. ಹೊಯ್ಸಳ ದೇವಸ್ಥಾನಗಳ ತಲವಿನ್ಯಾಸವು ಸಾಮಾನ್ಯವಾಗಿ ಬಹುಕೋನಾಕಾರವಾಗಿ ಅಂದರೆ ನಕ್ಷತ್ರಾಕಾರವಾಗಿರುತ್ತದೆ. ಈ ತಲವಿನ್ಯಾಸವನ್ನೇ ಅನುಸರಿಸಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನವನ್ನೂ ಕೂಡ ರಚಿಸಲಾಗಿದೆ. ಆದರೆ ಬಹುತೇಕ ದೇವಸ್ಥಾನಗಳಲ್ಲಿ ಕಾಣಸಿಗುವ ಎತ್ತರದ ವೇದಿಕೆ ಅಂದರೆ ಜಗತಿ ಈ ದೇವಸ್ಥಾನದಲ್ಲಿ ಕಾಣಸಿಗುವುದಿಲ್ಲ. ಹೊಯ್ಸಳರ ದೇವಸ್ಥಾನಗಳು ಒಮ್ಮೊಮ್ಮೆ ಒಂದೇ ಗರ್ಭಗೃಹದ ಬದಲು 2, 3, 4 ಅಥವಾ 5 ಗರ್ಭಗೃಹಗಳನ್ನು ಹೊಂದಿರುವುದುಂಟು. ಹಿರೇನಲ್ಲೂರಿನ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ 3 ಗರ್ಭಗೃಹಗಳನ್ನು ಹೊಂದಿದೆ. ಆದುದರಿಂದ ಇದು ತ್ರಿಕುಟಾಚಲ ದೇವಸ್ಥಾನ ರಚನೆಗೆ ಉದಾಹರಣೆಯಾಗಿದೆ. ತ್ರಿಕುಟಾಚಲ ಮಾದರಿಯ ಇನ್ನಿತರ ದೇವಸ್ಥಾನಗಳೆಂದರೆ ಬೆಳವಡಿಯಲ್ಲಿರುವ ಶ್ರೀ ವೀರನಾರಾಯಣ ಸ್ವಾಮಿ ದೇವಸ್ಥಾನ ಹಾಗೂ ಸೋಮನಾಥಪುರದ ಶ್ರೀ ಚೆನ್ನಕೇಶವ ಸ್ವಾಮಿ ದೇವಸ್ಥಾನ. ಹೊಯ್ಸಳ ದೇವಸ್ಥಾನದ ಗೋಡೆಗಳು ಒಂದು ಸಮತಲ ಸ್ವರೂಪದ ಪ್ರಭಾವವನ್ನು ಬೀರುತ್ತವೆ. ದೇವಸ್ಥಾನದ ಕೆಳಭಾಗದಿಂದ ಸುಮಾರು 5 ಅಡಿಗಳಷ್ಟು ಎತ್ತರದವರೆಗೆ ಈ ಪಟ್ಟಿಕೆಗಳು ಇರುತ್ತವೆ. ಈ ಪಟ್ಟಿಕೆಗಳಾದ ಮೇಲೆ ಗೋಡೆಗಳ ವಿಸ್ತಾರ ಭಾಗ ಬರುತ್ತದೆ. ಅಲ್ಲಿ ಅನೇಕ ದೇವತೆಗಳ ದೊಡ್ಡ ಆಕಾರದ ಶಿಲ್ಪಕೃತಿಗಳು ಗೋಡೆಯನ್ನು ಅಲಂಕರಿಸುತ್ತದೆ. ಹಿರೇನಲ್ಲೂರಿನ ದೇವಸ್ಥಾನದಲ್ಲಿ ಭೈರವ, ನರಸಿಂಹನ ವಿವಿಧ ಸ್ವರೂಪಗಳು
ಗಣಪತಿ, ಸರಸ್ವತಿ, ಅರ್ಜುನ ಮತ್ಸ್ಯಯಂತ್ರ ಭೇದಿಸುವುದು, ಭೂವರಾಹಸ್ವಾಮಿ, ಗಜಾಸುರ ಮರ್ದನ ಶಿವ, ನಾಣ್ಯ ಗಣಪತಿ ಇಂಥ ಅನೇಕ ದೇವತೆಗಳ ಸುಂದರವಾದ ಶಿಲ್ಪಕೃತಿಗಳನ್ನು ನೋಡಬಹುದು. ಹೊಯ್ಸಳ ದೇವಸ್ಥಾನಗಳ ಮತ್ತೊಂದು ಪ್ರಮುಖ ಅಂಶವೆಂದರೆ ಶಿಖರ. ಹೊಯ್ಸಳರಿಂದ ರಚಿಸಲ್ಪಟ್ಟ ಶಿಖರಗಳು ಚಿಕ್ಕ ಚಿಕ್ಕ ಆಕಾರದ ಮಂಟಪಗಳಿಂದ ಕೂಡಿ ಹಂತ ಹಂತವಾಗಿ ಶಿಖರ ಬೆಳೆಯುತ್ತಾ ಹೋಗುತ್ತದೆ. ಹಿರೇನಲ್ಲೂರಿನ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಲ್ಲಿರುವ ಶಿಖರಗಳಲ್ಲಿ 4 ಹಂತಗಳಿದ್ದು, ಇಲ್ಲಿನ ದೇವಕೋಷ್ಟಗಳಲ್ಲಿಯೂ ಶಿಲ್ಪದ ಕೆತ್ತನೆಗಳಿವೆ. 3 ಗರ್ಭಗುಡಿಗಳ ಮೇಲಿರುವ ಶಿಖರಗಳಲ್ಲಿ ಸುಂದರವಾದ ಹೊಯ್ಸಳರ ಮೂಲ ಕೆತ್ತನೆಯ ಕಳಶವನ್ನು ಸ್ಥಾಪಿಸಲಾಗಿದೆ. ಹೊಯ್ಸಳ ದೇವಸ್ಥಾನಗಳು ಸಾಮಾನ್ಯವಾಗಿ 3 ಅಂತರ್ಭಾಗಗಳನ್ನು ಒಳಗೊಂಡಿರುತ್ತದೆ. ಗರ್ಭಗೃಹ, ಅದರ ಮುಂದೆ ಸುಖನಾಸಿ, ಅದಕ್ಕೆ ಹೊಂದಿಕೊಂಡಂತೆ ನವರಂಗ, ನವರಂಗದ ಮುಂಬದಿಗೆ ಕಂಬಗಳಿಂದ ಕೂಡಿದ ಮುಖಮಂಟಪ ಇರುವುದುಂಟು. ಹಿರೇನಲ್ಲೂರಿನ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಪ್ರವೇಶ ದ್ವಾರದ ಮುಖಮಂಟಪದಲ್ಲಿ ತಿರುಗಣೆಯ ಕಂಬಗಳಿವೆ. ಕಕ್ಷಾಸನವನ್ನೂ ಕೂಡ ನೋಡಬಹುದು. ಮೂಲತಃ ತ್ರಿಕುಟಾಚಲ ದೇವಸ್ಥಾನವಾಗಿರುವ ಹಿರೇನಲ್ಲೂರಿನ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಲ್ಲಿ 3 ಗರ್ಭಗುಡಿಗಳು, 3 ಸುಖನಾಸಿ ಹಾಗೂ 1 ನವರಂಗವನ್ನು ಹೊಂದಿದೆ. ಹೊಯ್ಸಳ ದೇವಸ್ಥಾನಗಳಲ್ಲಿ ಬಹುಮುಖ್ಯವಾದ ಮತ್ತು ಗಮನಾರ್ಹವಾದ ಅಂಶವೆಂದರೆ ಕಂಬಗಳ ರಚನೆ. ಕಂಬಗಳು ಸಾಮಾನ್ಯವಾಗಿ ದುಂಡಾಗಿರುತ್ತವೆ. ಇವು ಸ್ಥೂಲವಾದ ನೋಟಕ್ಕೆ ಒಂದರಂತೆ ಇನ್ನೊಂದು ಕಂಡರೂ ಅವುಗಳ ಮೇಲಿನ ಕೆತ್ತನೆ ಕೆಲಸಗಳಲ್ಲಿ ವೈವಿಧ್ಯತೆಯನ್ನು ಕಾಣಬಹುದು. ಈ ಕಟ್ಟಡಗಳಲ್ಲಿ ಆಶ್ಚರ್ಯಕರವಾದ ಇನ್ನೊಂದು ಭಾಗವೆಂದರೆ ಭುವನೇಶ್ವರಿಗಳು, ಅಂದರೆ ಮೇಲ್ಛಾವಣಿಯ ಒಳಭಾಗಗಳು. ಭುವನೇಶ್ವರಿಗಳ ವಿನ್ಯಾಸ, ಆಕಾರ, ನಕ್ಷೆಗಳಲ್ಲಿ ಕಾಣುವ ವೈವಿಧ್ಯ ಮತ್ತು ಸಮಂಜಸತೆಗಳು ಹೊಯ್ಸಳರ ಕುಶಲತೆಗೆ ಉದಾಹರಣೆಯಾಗಿದೆ. ಹಿರೇನಲ್ಲೂರಿನ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದ ದಕ್ಷಿಣ ಭಾಗದಲ್ಲಿರುವ ಭುವನೇಶ್ವರಿಯಲ್ಲಿ ಅಷ್ಟದಿಕ್ಪಾಲಕರು, ಉತ್ತರ ಭಾಗದಲ್ಲಿರುವ ಭುವನೇಶ್ವರಿಯ ಮಧ್ಯದಲ್ಲಿ ಉಮಾಮಹೇಶ್ವರರನ್ನು ಕೆತ್ತಲಾಗಿದೆ. ಇನ್ನುಳಿದ 6 ಭುವನೇಶ್ವರಿಗಳು ಪದ್ಮಕುಂಡಲದಿಂದ ಅಲಂಕೃತವಾಗಿದೆ. ಗರ್ಭಗುಡಿಗಳಲ್ಲಿ ಕೇಶವ ಹಾಗೂ ಸೂರ್ಯದೇವರ ಶಿಲ್ಪಗಳಿವೆ. ಮೂರು ಗರ್ಭಗುಡಿಯ ದ್ವಾರದ ಲಲಾಟದಲ್ಲಿ ಸುಂದರವಾದ ಗಜಲಕ್ಷ್ಮಿಯ ಕೆತ್ತನೆಯನ್ನು ನೋಡಬಹುದು. ನವರಂಗದ ಬಹುತೇಕ ಭಾಗವನ್ನು ಆವರಿಸಿರುವುದು ಭಗವಾನ್ ಶಿವನ ವಾಹನವಾದ ನಂದಿ ವಿಗ್ರಹ. ಶಿವಲಿಂಗದ ಎದುರು ಭಾಗದಲ್ಲಿರುವ ಈ ನಂದಿ ಸುಮಾರು 9 ಅಡಿ ಎತ್ತರವಿದ್ದು ಹೊಯ್ಸಳರ ಉತ್ತಮ ಕೆತ್ತನೆಯ ನಂದಿಗಳಲ್ಲಿ ಒಂದು. ನಂದಿಯ ಕೊರಳಿನ ಗೆಜ್ಜೆ ಸರಗಳು, ಘಂಟೆಗಳು ಸುಂದರವಾಗಿವೆ.
ಪ್ರಧಾನ ಗರ್ಭಗೃಹ ಭಗವಾನ್ ಶಿವನಿಗೆ ಸಮರ್ಪಿತವಾಗಿದೆ. ಸುಮಾರು 3 ಅಡಿ ಪೀಠದ ಮೇಲೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಎಂದು ಕರೆಯಲ್ಪಡುವ ಶಿವಲಿಂಗವಿದೆ. बिन्दु संयुक्तं नित्यं ध्यायन्ति योगिनः कामदं मोक्षदं चैव ओंकाराय नमो नमः। ವಿನಾಶದತ್ತ ಸಾಗಿದ್ದ ಈ ದೇವಸ್ಥಾನವನ್ನು ಹಿರೇನಲ್ಲೂರು ಗ್ರಾಮಸ್ಥರು ಹಾಗೂ ಸರ್ಕಾರದ ನೆರವಿನಿಂದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಧರ್ಮೋತ್ಥಾನ ಟ್ರಸ್ಟ್ ವತಿಯಿಂದ ನವೀಕರಿಸಲಾಗಿದೆ. ದೇವಸ್ಥಾನಕ್ಕೆ ವಿಶಾಲವಾದ ಉದ್ಯಾನವನವನ್ನು ನಿರ್ಮಿಸಿದ್ದು ದೇವಸ್ಥಾನದ ನಿರ್ವಹಣೆಗೆ ಅತ್ಯುತ್ತಮ ಮಾದರಿಯಾಗಿದೆ.